ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗಿದ್ದ ಮನೆ ಹೇಗಾಗೋಯ್ತು. ಗುಂಡು ಇಲ್ಲದೆ ಈ ಮನೆ ಬೇಕು ಅನ್ನಿಸ್ತದೆ. ಗುಂಡು, ನೀನಿಲ್ಲದೆ ಇರೋ ಮನೆಗೆ ಮನಸ್ಸಿಲ್ಲದೆ ಇದ್ರೂ ಕಾಲಿಡ್ತಾ ಇದ್ದೀನಿ ಕಣೋ. ನೀನು ಭೂಮಿಕಾ ಎಲ್ಲೇ ಇದ್ರೂ ಹುಡುಕಿಸಿ ಈ ಮನೆಗೆ ಬರೋ ಹಾಗೆ ಮಾಡೇ ಮಾಡ್ತೀನಿ ಕಣೋ. ಮಾಡೇ ಮಾಡ್ತೀನಿ, ಮಾಡೇ ತೀರ್ತೀನಿ. ಶಕುಂತ್ಲಾ, ಮತ್ತೆ ಬಾಯ್ಲಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಬಾ. ಹಾ ರತ್ನ, ಅತ್ತೆಗೆ ಒಂದು ಕಪ್ ಕಾಫಿ ತಗೊಂಡ್ ಬಾ. ನಿಂತ್ಕೋ. ಯಾಕೆ? ನೀನು ಕಾಫಿ ಮಾಡ್ಕೊಂಡು ಬಂದ್ರೆ ಏನಾಗುತ್ತೆ? ನಿನ್ನ ಕೈ ಏನು ಸೌದೋಗುತ್ತೇನು? ಪಾಪ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಅದನ್ನ ಬಿಟ್ಟು ಅವಳು ಕಾಫಿ ಮಾಡ್ಕೊಂಡು ಬರ್ಬೇಕಾ? ಹೋಗ್ ನೀನೇ ಮಾಡ್ಕೊಂಡು ಬಾ. ನಾನಾ? ಹಾ, ನೀನೇ ಹೋಗ್ ಮಾಡ್ಕೊಂಡು ಬಾ. ಹಾ ಅತ್ತೆ. ರತ್ನ, ಬಟ್ಟೆ ತಗೊಂಡು ಕೊಡ್ಕೊ ಕೊಡೋ. ಹಾ, ಇದು ಹೆಣ್ಮಕ್ಳ ಲಕ್ಷಣ ಅಂದ್ರೆ. ಹೇಳಿಸ್ಕೊಳ್ಳಾರ್ದೆ ಚೆಲ್ಲಿದ್ದನ್ನ ಒರೆಸೋದಿಲ್ಲ. ಗುಡ್. ಥ್ಯಾಂಕ್ ಯು. ನಿಂತ್ಕೋ. ಕಾಲು ತುಂಬಾ ನೋವಾಗ್ತಾ ಇದೆ, ಸ್ವಲ್ಪ ಕಾಲೊತ್ತು. ಏನು ಹಾಗೆ ನೋಡ್ತಾ ಇದೀಯಾ? ನಾನು ನಿಮ್ಮತ್ತೆ. ನನ್ನ ಸೇವೆ ಮಾಡಿದ್ರೆ ನೀನು ಮಾಡಿರೋ ಪಾಪ ಕರ್ಮನಾದ್ರೂ ಕಳೆಯುತ್ತೆ. ಒತ್ತು. ಸ್ವಲ್ಪ ಸರಿಯಾಗಿ ಒತ್ತು. ಏಯ್, ಮೆಲ್ಲಗೊತ್ತು. ಇನ್ನೂ ಮೆಲ್ಲಗೊತ್ತು. ನಿನ್ನ ಸ್ವಲ್ಪ ಜೋರಾಗಿ ಒತ್ತು. ಹೆಂಗ್ ಹೊತ್ಬೇಕು ಅಂತ ಹೇಳಿ ಅತ್ತೆ. ಇನ್ನು ಪುಟ್ಟ ಮಗುನ ಎಲ್ಲ ಹೇಳ್ಕೊಡೋದಕ್ಕೆ ಕಾಲು ಒತ್ತಕ್ಕೂ ಬರಲ್ವಾ? ಹಾ, ಅಷ್ಟೊತ್ತು. ಈ ಕಾಲನ್ನು ಒತ್ತು. ಜಯ್, ಏನ್ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆಯಾ? ನನಗೆ ಒಂದು ಐಡಿಯಾ ಫ್ಲಾಶ್ ಆಗಿದೆ ಮಾಮ್. ಇಫ್ ಇನ್ ಕೇಸ್ ದ್ಯಾಟ್ ವರ್ಕ್ಸ್ ಔಟ್, ನಮ್ಮ ಎಲ್ಲ ಲೋನು ಕ್ಲಿಯರ್ ಆಗಿ ಇನ್ಮೇಲೆ ಲೈಫಲ್ಲಿ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಅಂತೂ ಈಗ್ಲಾದ್ರೂ ಸಾಲ ತೀರ್ಸೋ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಖುಷಿ. ಏನ್ ಹೇಳು? ಚಿಕ್ಕಮಂಗ್ಳೂರಲ್ಲಿ ನಮ್ಮದು ಟೀ ಎಸ್ಟೇಟು, ಕಾಫಿ ಎಸ್ಟೇಟು ವಗೇರ ವಗೇರ ಎಲ್ಲ ಇದೆಯಲ್ಲ, ಅದೆಲ್ಲ ಸೇರಿ ಒಂದು ಎಷ್ಟು ವರ್ತಿದೆ ಮಾಮ್? ಸಾವಿರಾರು ಕೋಟಿ ಬೆಲೆ ಬಾಳತ್ತೆ. ಯಾಕೆ? ಅದೆಲ್ಲ ಇರೋದು ಆ ಮುದುಕಿ ಹೆಸರಲ್ಲಿ. ಆ ಮುದುಕಿ ಏನಾದರೂ ಚೂರು ಮನ್ಸು ಮಾಡಿದ್ರೆ, ಆ ಪ್ರಾಪರ್ಟೀಸ್ನ ಕೊಲ್ಯಾಟ್ರಲ್ ಕೊಟ್ರೆ ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡುತ್ತೆ ಮಾಮ್. ನಮ್ಮ ಲೋನ್ ಕ್ಲಿಯರ್ ಆಗುತ್ತೆ, ನಮ್ಮ ಕಂಪ್ನಿ ರೆಪ್ಯುಟೇಷನ್ ಉಳಿಯುತ್ತೆ, ಆ್ಯಂಡ್ ಬ್ಲಾಕ್ ಆಗಿರೋ ನಮ್ಮ ಅಷ್ಟು ಅಕೌಂಟ್ಸು ಅನ್ಬ್ಲಾಕ್ ಆಗುತ್ತೆ. ಲಿಟ್ರಲಿ
ನಮ್ಮ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಿ ನಾವಿನ್ ಮುಂದಕ್ಕೆ ರಾಜ್ರ ಥರ ನೆಮ್ಮದಿಯಾಗಿರ್ಬೋದು. ಏನಂತೀಯಮ್ಮ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಅದೆಲ್ಲ ಕರೆಕ್ಟ್ ಜೈ. ಆ ಮುದುಕಿ ಇದಕ್ಕೆ ಸಾಥ್ ಕೊಡ್ಬೇಕಲ್ವಾ? ಅವಳು ಜೀವ ಬೇಕಾದ್ರೆ ಕೊಡ್ತಾಳೆ, ಆದರೆ ₹1 ಕೊಡಲ್ಲ. ಅದರಲ್ಲೂ ನಿನಗೆ ಅಂತಂದ್ರೆ ಒಂದು ನಯಾ ಪೈಸಾನು ಬಿಚ್ಚಲ್ಲ. ಗೌತಮ್ಗಾದ್ರೆ ಹೇಳು, ಅವಳು ಮೈ ಮೇಲಿರೋ ಒಡವೆ ಎಲ್ಲ ಬಿಚ್ಚಿಕೊಡ್ತಾಳೆ. ಅದು ಅಲ್ಲದೆ ಅವ್ರ ಹೆಸರಲ್ಲಿ ಏನೇನಿದೆಯೋ ಅದೆಲ್ಲ ಸ್ವಯಾಚಿತ. ಅದು ಗೌತಮ್ ಅವ್ರ ಹೆಸರಲ್ಲಿ ಮಾಡಿರೋದು. ಜೊತೆಗೆ ಆ ಮುದುಕಿ ಸಂಪಾದನೆನೂ ಇದೆ. ಹಾಗಾಗಿ ಅಲ್ಲಿಂದ ನಮಗೆ ಒಂದು ನಯಾ ಪೈಸಾನು ಸಿಗಲ್ಲ. ಅದ್ರ ಮೇಲೆ ನಮ್ಗೆ ಯಾವ ರೈಟ್ಸು ಇಲ್ಲ. ಕಮ್ ಆನ್ ಮಾಮ್, ಇದೇ ನಾ ಮುದುಕಿ ಸಂಪಾದನೆ ಮಾಡಿಟ್ಟಿದ್ದ? ಯಾರಪ್ಪನ ಆಸ್ತಿ ಅದು? ನಮ್ಮಪ್ಪನ ಆಸ್ತಿ. ಮಾಮ್, ಇದುವರೆಗೂ ಆ ಮುದುಕಿ ಮಾಡಿರೋದು ಏನು ಮಾಮ್? ರೇಷ್ಮೆ ಸೀರೆ ಉಡ್ಕೋ, ಮೈ ತುಂಬ ಒಡವೆ ಹಾಕೋ, ಸ್ಟೈಲ್ ಸ್ಪೆಕ್ಸ್ ಹಾಕೋ, ಕೋಲ್ ಹಿಡ್ಕೋ, ಓಡಾಡು, ಅಷ್ಟೇ ತಾನೇ? ಅಷ್ಟಕ್ಕೆ ಸರಿ ಆ ಮುದುಕಿ. ನೀನು ಹಾಗೆ ಅನ್ಕೊಂಡಿದ್ಯಾ? ಅವ್ರೇನು ಕಮ್ಮಿ ಇರಲಿಲ್ಲ. ಆ ಕಾಲಕ್ಕೆ ಬ್ಯಾಂಕರ್ ಥರ ಇದ್ರು, ಲೇವಾದೇವಿ ವ್ಯವಹಾರ ಮಾಡ್ತಿದ್ರು, ಸಾಕಷ್ಟು ಸಂಪಾದನೆ ಮಾಡಿದ್ದಾರೆ. ಅವ್ರು ಕಷ್ಟಪಟ್ಟು ಒಂದೊಂದು ಪೈಸಾ ಕೂಡಿಸಿ ಗಂಟು ಮಾಡಿರೋದು. ಅದೆಲ್ಲ ಗೌತಮ್ಗೆ ಅವನ ಮಕ್ಳಿಗೆ ಮಾತ್ರ ಸೇರತ್ತೆ. ಈ ಯೋಚನೆನ ಬಿಟ್ಟು ಬೇರೆ ಏನಾದರೂ ಪ್ಲ್ಯಾನ್ ಮಾಡು. ಇದು ವರ್ಕೌಟ್ ಆಗಲ್ಲ. ಜೈ, ಏನಕ್ಕೆ ಅಜ್ಜಿ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಿದ್ರಿ? ಥಿಂಕಿಂಗ್ ಬೇಬಿ, ಜಸ್ಟ್ ಥಿಂಕಿಂಗ್. ಅದರಿಂದ ನಮಗೇನಾದರೂ ವರ್ಕೌಟ್ ಆಗ್ಬೋದಾ ಅನ್ನೋ ಪ್ಲಾನಿಂಗಲ್ಲಿದ್ದೀನಿ ನಾನು. ಅಷ್ಟಕ್ಕೂ ಬೇಬಿ, ಆಸ್ತಿ ಎಲ್ಲ ಸುಮ್ಮನೆ ಬಿದ್ದಿದೆ ತಾನೇ? ವೇಸ್ಟ್ ಆಗಿ ಬಿದ್ದಿದೆ, ಯಾರು ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಆ ಮುದುಕಿ ಹೋಗ್ಬೇಕಾದ್ನೆಲ್ಲ ಏನಾದ್ರು ಹೊತ್ಕೊಂಡು ಹೋಗ್ತಾಳ? ಇಲ್ವಲ್ಲ, ಖಾಲಿ ಕೈಯೇ ತಾನೆ. ಡೆಡ್ ಎಂಡಲ್ಲಿ ಇದ್ದಾಳೆ ಬೇಬಿ ಅವಳು. ವಾರಂಟಿ ಮುಗ್ದೋಗಿರೋ ಪೀಸು ಇನ್ನೇನು ವ್ಯಾಲಿಡಿಟಿ ಮುಗ್ದೋಗಿ ಎಕ್ಸ್ಪೈರ್ ಆಗೋದು ಯಾವಾಗ ಅಂತ ಗೊತ್ತಿಲ್ಲ. ಅದೇ ನಮ್ಮ ಕೈಗೆ ಸಿಕ್ಕಿದ್ರೆ ಅದನ್ನ ಹೇಗೆಲ್ಲ ಯೂಸ್ ಮಾಡ್ಕೋಬೋದು. ಇನ್ನು ಬಾಳಿ ಬದುಕಿ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿರೋ ಪಾರ್ಟಿಗಳು ಬೇಬಿ ನಾವು. ನಮ್ಮ ಹತ್ರ ಇದ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತಲ್ವಾ? ಅಲ್ಲ, ಆ ಅಜ್ಜಿ ಕೊಡಲ್ಲ ಅಂತ ಅತ್ತೆ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರಲ್ಲ. ಯಾಕೆ ಕೊಡಲ್ಲ ಬೇಬಿ? ಕೊಡ್ತಾರೆ, ಕೊಡೋ ಹಾಗೆ ಮಾಡೋಣ. ಮಾಡೇ ಮಾಡ್ತೀನಿ. ಹಲೋ ಸರ್, ಸ್ವಲ್ಪ ಮನೆ ಹತ್ರ ಬರ್ತೀರಾ? ಎಸ್. ಜೈ, ಯಾರನ್ನ ಬರೋದಕ್ಕೆ ಹೇಳಿದ್ರಿ? ಏನಕ್ಕೆ? ಇಷ್ಟೊತ್ತು ಹೇಳಿದ್ನಲ್ಲ ಬೇಬಿ, ಆ ಮುದುಕಿ ಹೆಸರಲ್ಲಿರೋ ಆಸ್ತಿನ ನನ್ನ ಹೆಸರು ಮಾಡ್ಕೊಳಕ್ಕೆ. ಬಟ್ ಆ ಕೆಲಸ ಆಗಲ್ಲ ಅಂತ ಅತ್ತೆ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರಲ್ಲ. ನಾನು ಅಷ್ಟೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಾನು ಕೈ ಹಾಕಿದ್ದೀನಿ ಅಂದಮೇಲೆ ಈ ಕೆಲಸ ಹಾಗೆ ಆಗುತ್ತೆ. ಯು ಹ್ಯಾವ್ ಟು ಜಸ್ಟ್ ವೇಟ್ ಆ್ಯಂಡ್ ವಾಚ್.